ಅಧಿಕಾರ ಪರಿಗ್ರಹ ಪದ್ಧತಿಯ 17ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 157ನೆಯ ಶ್ಲೋಕದಲ್ಲಿ, ಪಾದುಕೆಯನ್ನ ಸಮಾಧಾನಗೊಳಿಸಲು ಭರತ ಚಾಮರ ಬೀಸಿದನು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಕಾಕುತ್ಸ್ಥಪಾದ ವಿರಹ ಪ್ರತಿಪನ್ನ ಮೌನಾಂ ನಿಷ್ಪಂದತಾಮುಪಗತಾಂ ಮಣಿಪಾದ ರಕ್ಷೆ ಆಶ್ವಾಸಯನ್ನಿವ ಮುಹುರ್ಭರತಸ್ತದಾನೀಂ ಶೀತೈರವಿಜಯತಂ ಚಾಮರಮಾರುತೈಸ್ತ್ವಾಂ. ಮಣಿಪಾದ ರಕ್ಷೆ, ಭಗವಂತನ ಪಾದವನ್ನ ಕಾಪಾಡುವ ಪಾದುಕೆಯೇ. ಭರತಃ, ಭರತನು. ಕಾಕುತ್ಸ್ಥ, ಶ್ರೀರಾಮನ. ಪಾದ, ಪಾದಗಳ. ವಿರಹ ಪ್ರತಿಪನ್ನ, ಅಗಲುವಿಕೆಯಿಂದ ಪಡೆಯಲ್ಪಟ್ಟಿರುವ. ಮೌನಾಂ, ಮೌನವನ್ನುಳ್ಳ. ನಿಷ್ಪಂದತಾಂ, ಅಲುಗಾಡದೇ ಇರುವುದನ್ನ. ಉಪಗತಾಂ, ಹೊಂದಿರುವ. ತ್ವಾಂ, ನಿನ್ನನ್ನು. ಆಶ್ವಾಸಯನ್ನಿವ, ಸಮಾಧಾನ ಪಡಿಸುವವನಂತೆ. ಶೀತೈಹಿ, ತಂಪಾಗಿರುವ. ಚಾಮರ ಮಾರುತೈಹಿ, ಚಾಮರಗಳ ಗಾಳಿಗಳಿಂದ. ಮುಹುಹು, ಮತ್ತೆ ಮತ್ತೆ. ಅವಿಜಯತ, ಬೀಸಿದನು. ಶ್ರೀರಾಮನ ಪಾದದಿಂದ ಅಗಲಿ ಅಯೋಧ್ಯೆಗೆ ಬಂದ ಪಾದುಕೆ ಸಿಂಹಾಸನದಲ್ಲಿ ಅಲುಗಾಡದೆ ಕುಳಿತಿರುವುದನ್ನ ನೋಡಿ, ಶ್ರೀರಾಮನ ವಿರಹ ದುಃಖದಿಂದ ಮಾತನಾಡದೆ ಅಲುಗಾಡದೆ ಮೂರ್ಛೆ ಹೋದವಳಂತೆ ಇರುವ ಪಾದುಕೆಯನ್ನ ಸಮಾಧಾನ ಮಾಡುವುದಕ್ಕೆಂದೇ ಭರತನು ತಂಪಾದ ಚಾಮರದಿಂದ ಗಾಳಿ ಬೀಸಿದನು ಅಂತಾರೆ ದೇಶಿಕರು. ಭಗವದ್ಭಕ್ತರಿಗೆ ಭಗವಂತನ ಅಗಲಿಕೆ ತಾಳಲಾರದೆ ಮೂರ್ಛೆ ಬರುತ್ತದೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.